ಚಾನೆಲ್ ಕುಕ್ ವಿತ್ ರುಚಿನಿ. ನಾನಿವತ್ತು ನಿಮ್ಗೆ ಹಾಲ್ ಸಾರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡೋಣವಾ. ನಾನಿಲ್ಲಿ ಅರ್ಧ ಕೆಜಿ ತೊಗರಿಕಾಯಿ ತಗೊಂಡಿದ್ದೀನಿ. ತೊಗರಿಕಾಯಿನ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ 4, ತುರ್ದಿಟ್ಕೊಂಡಿರೋ ಹಸಿ ಕೊಬ್ಬರಿ ಒಂದ್ ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ಹಾಲು ಒಂದ್ ಅರ್ಧ ಗ್ಲಾಸ್ ತಗೊಂಡಿದ್ದೀನಿ. ಕಾಳುಮೆಣಸು 10, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಪಪ್ಪು 1 ಸ್ಪೂನ್, ಬೆಳ್ಳುಳ್ಳಿ ಒಂದ್ 12 ಎಸಳು ತಗೊಂಡಿದ್ದೀನಿ. ನಾನಿಲ್ಲಿ ತೊಗರಿ ಕಾಳನ್ನ ತೊಳೆದು ಸ್ಟವ್ ಹಚ್ಚಿ ಬೇಯೋದಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು ನೀರನ್ನ ಹಾಕೊಂಡು ಉಪ್ಪು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರೇನ್ ಹಾಕೊಳ್ಳೋದು ಬೇಡ. ಈ ಕಾಳು ಹಸಿ ಕಾಳಾಗಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ. ಪ್ಲೇಟ್ ಮುಚ್ಚಿ ಕಾಳು ಬೇಯೋದ್ರೊಳಗೆ ಮಸಾಲೆ ರುಬ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಸಿ ಕೊಬ್ಬರಿ, ಕಡಲೆಪಪ್ಪು, ಹಸಿಮೆಣಸಿನಕಾಯಿ, ಕಾಳುಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಸ್ವಲ್ಪನೇ ನೀರ್ ಹಾಕಿ ರುಬ್ಕೊಳ್ಳೋಣ. ಬೇಕಿದ್ರೆ ಕಡಲೆಪಪ್ಪು ಜೊತೆಗೆ 1 ಸ್ಪೂನ್ ಅಕ್ಕಿನೂ ನೆನೆಸಿ ಹಾಕೊಬಹುದು. ಸಾರು ಮಂದ ಬರುತ್ತೆ. ಈ ರೀತಿ ನುಣ್ಣಗೆ ರುಬ್ಕೊಂಡು ಪ್ಲೇಟ್ ತೆಗೆದು ಕಾಳು ಬೆಂದಿದೆಯೋ ಇಲ್ವೋ ಚೆಕ್ ಮಾಡಿ. ಕಾಳು ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ತೊಗರಿಕಾಯಿ ಹಾಕೊಂಡಿದ್ದೀನಲ್ವಾ, ಅದೇ ರೀತಿ ಹೆಸರು ಕಾಳು, ಹಸಿ ಕಡಲೆಕಾಯಿ ಮತ್ತೆ ಒಣಗಿದ ಕಡಲೆ ಬೀಜನೂ ಹಾಕೊಬಹುದು. ಮತ್ತೆ ಅವರೆಕಾಯಿ ಸೀಸನ್ ನಲ್ಲಿ ಹಸಿ ಅವರೆಕಾಯಿ ಹಾಕೊಂಡ್ರಂತೂ ಟೇಸ್ಟ್ ಸೂಪರ್ ಆಗಿರುತ್ತೆ. ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೊಂಡು ಕಾಳು ಬೆಂದಿರೋ ನೀರನ್ನ ತೆಗ್ದಿಟ್ಕೊಂಡು ಅದನ್ನ ಒಂದ್ ಸ್ವಲ್ಪನೇ ಜಾರ್ಗ್ ಹಾಕಿ ತೊಳೆದು ಹಾಕೊಬೇಕು. ಕಾಳು ಬೆಂದಾದ್ಮೇಲೆ ಆ ನೀರನ್ನ ಒಂದು ಬಟ್ಲಿಗೆ ಬಗ್ಸಿಟ್ಕೊಂಡು ಅದೇ ನೀರನ್ನೇ ನೀವು ಜಾರ್ ತೊಳೆಯೋದಕ್ಕೆ ಯೂಸ್ ಮಾಡ್ಕೊಬಹುದು. ಈ ಸಾರು ಗಟ್ಟಿಯಾಗಿದ್ರೇನೆ ಟೇಸ್ಟ್ ಚೆನ್ನಾಗಿರೋದು. ನೀರಾಗಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಸಾರು ಕುದಿಯೋಷ್ಟೊತ್ತಿಗೆ ಇನ್ನೂ ಗಟ್ಟಿಯಾಗುತ್ತೆ. ನಾನು ಕಾಳು ಬೇಯೋದಕ್ಕೆ ಆಲ್ರೆಡಿ ಉಪ್ಪು ಹಾಕಿದ್ದೆ. ಈಗ ಒಂದ್ಸರಿ ಉಪ್ಪು ಟೇಸ್ಟ್ ನೋಡಿ, ಬೇಕಿದ್ರೆ ಉಪ್ಪು ಹಾಕೊಳ್ಳಿ. ಈ ಸಾರು ಮುದ್ದೆ ಮತ್ತೆ ಅನ್ನದ ಜೊತೆ ಸೂಪರ್ ಕಾಂಬಿನೇಷನ್. ಮತ್ತೆ ನೆಗಡಿ ಕೆಮ್ಮು ಇದ್ದಾಗ ಈ ಸಾರು ಮಾಡಿ ತಿಂದ್ರೆ ತುಂಬಾನೇ ಒಳ್ಳೇದು. ಮಿಕ್ಸ್ ಮಾಡಿ ಮೀಡಿಯಂ ಫ್ಲೇಮ್ ನಲ್ಲಿಟ್ಟು ಒಂದ್ 5 ನಿಮಿಷ ಕುದಿಸಿ. ಮತ್ತೆ ಹಸಿ ಬೀನ್ಸ್ ಬೀಜ, ಹಸಿ ಅಲಸಂದಿ ಕಾಳು ಇದನ್ನು ಸಹ ಹಾಕಿ ಹಾಲ್ ಸಾರ್ ಮಾಡ್ಬೋದು. ಕುದಿಸಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಕೊನೆಯದಾಗಿ ಸ್ವಲ್ಪ ಗಟ್ಟಿ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ವೇಳೆ ಸಾರು ಖಾರ ಜಾಸ್ತಿ ಇದ್ರೆ ಇನ್ನೂ ಸ್ವಲ್ಪ ಹಾಲ್ ಆಡ್ ಮಾಡ್ಕೊಬಹುದು. ಹಾಲ್ ಸಾರು ರೆಡಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹಾಲ್ ಸಾರ್ ಮಾಡೋದು ಹೇಗೆ ಅಂತ ಅನ್ಬಿಟ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.